ರಾಜ್ಯಪಾಲರುಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ರಾಜ್ಯಗಳನ್ನು ಅಸ್ಥಿರಗೊಳಿಸುತ್ತಾ ರಾಜ್ಯಗಳ ಪ್ರಗತಿಗಳು ಆಗದ ರೀತಿಯೊಳಗೆ ಮಾಡ್ತಾ ಇದ್ದಾರೆ. ಕಟ್ಟಿಯನ್ನು ಗುಡ್ಡ ಮಾಡಿದ ರೀತಿಯೊಳಗೆ ಪ್ರಗತಿಗಳು ಆಗದಂತೆ ನೋಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸಿರುವಂಥದ್ದು. ರಾಜ್ಯಪಾಲರುಗಳು, ರಾಷ್ಟ್ರಾಧ್ಯಕ್ಷರುಗಳು ತಮ್ಮ ನಡೆಯನ್ನು ಸುಧಾರಿಸ್ಕೋಬೇಕಾಗಿದೆ. ಪ್ರಜಾಸತ್ತೆ ಕಡೆಗೆ ತಮ್ಮ ಹೆಜ್ಜೆಯನ್ನು ಹಾಕಬೇಕಾಗಿದೆ. ದ್ವೇಷ ರಾಜಕಾರಣದ ಪರಿಣಾಮವಾಗಿ ದೇಶದ ಪ್ರಜಾಸತ್ತೆಯನ್ನು ಒಂದು ರೀತಿಯ ದುರ್ಬಲಗೊಳಿಸ್ತಾ ಸಂವಿಧಾನವನ್ನು ಇಲ್ಲವಾಗಿಸಬೇಕು. ಅದು ಅವರ ಮೂಲ ಉದ್ದೇಶ. ಒಕ್ಕೂಟದ ಉಳಿವಿನ ಆಂದೋಲನ ರಾಷ್ಟ್ರೀಯ ಆಂದೋಲನವಾಗಬೇಕಾಗಿದೆ. ಆವಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ ಅಂತೇಳೆಂದು. ಇದರಲ್ಲಿ ಒಂದು ಪಕ್ಷ ಅಂತ ಇಲ್ಲ, ಒಂದು ಸಂಘಟನೆ ಅಂತ ಇಲ್ಲ, ಆಮೇಲೆ ಏಕ ವ್ಯಕ್ತಿ ಅಂತ ಇಲ್ಲ. ಎಲ್ಲರೂ ಕೂಡ ಸಮಾನ ಮನಸ್ಕರು, ಜವಾಬ್ದಾರಿಯಿಂದ ಪ್ರಜಾಪ್ರಭುತ್ವದ ಬಗ್ಗೆ ಆಲೋಚನೆ ಮಾಡಬಲ್ಲಂಥ ಎಲ್ಲ ಮನಸ್ಸುಗಳು ಕೂಡ ಸೇರಿದಂತೆ ಮಾಡ್ತಾ ಇದ್ದೇವೆ. ಇದೇ ತಿಂಗಳ 14ನೇ ತಾರೀಕು ಸೆಪ್ಟೆಂಬರ್ 14 ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಅಲ್ಯೂಮಿನಿಯಂ ಹಾಲ್ KR ಸರ್ಕಲ್ ಬಳಿ ಕರ್ನಾಟಕದ ಎಲ್ಲ ಪ್ರಗತಿಪರ ಚಿಂತಕರು, ಲೇಖಕರು, ಸಂಘಟನೆಗಳ ಮುಖಂಡರು ಸೇರಿ ಇವತ್ತು ಒಕ್ಕೂಟ ಉಳಿಸಿ ಆಂದೋಲನದ ಒಂದು ಪ್ರಪ್ರಥಮ ಸಂಚಾಲನಾ ಸಭೆಯನ್ನು ಸಂಘಟಿಸಿದ್ವಿ. ಈ ಸಭೆಯ ಅಧ್ಯಕ್ಷತೆಯನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಸ್ಟಿಸ್ ಗೋಪಾಲ್ ಗೌಡರು ವಹಿಸ್ತಾರೆ. ಈ ನಾಡಿನ ಪ್ರಖ್ಯಾತ ಪ್ರಗತಿಪರ ಚಿಂತಕರು ದೊಡ್ಡ ಕೂಟವೆಯಲ್ಲಿ ಭಾಗವಹಿಸುತ್ತೆ. ಆ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಆ ರಾಜ್ಯಗಳ ಅಸ್ಮಿತೆ, ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಗಿ ಇಡೀ ಭಾರತ ದೇಶದ ಸಮಗ್ರ ಎಲ್ಲ ರಾಜ್ಯಗಳನ್ನು ಸಂಘಟಿಸುವ ಒಂದು ಪ್ರಯತ್ನ ಇದರ ಮೂಲ ಉದ್ದೇಶ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕೆಂದರೆ ಒಂದು ಒಕ್ಕೂಟ ವ್ಯವಸ್ಥೆ ಉಳಿಬೇಕಂದ್ರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ತಮ್ಮ ಜೀವನವನ್ನು ಸುಸೂತ್ರವಾಗಿ ಒಯ್ಯಲಿಕ್ಕೆ ಬೇಕಾದಂಥ ಪ್ರಗತಿ ಮತ್ತು ರಕ್ಷಣೆ ಭಾಳ ಮುಖ್ಯ ಆಗುತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಟ್ಯಾಕ್ಸ್ ವಸೂಲು ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ, GST ವಸೂಲು ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ಯಾವ ಜನರ ರಕ್ಷಣೆಗೆ ಮಾಡಿರ್ತಕ್ಕಂಥ ಕಾನೂನುಗಳನ್ನು ತಿರಸ್ಕರಿಸುವ ಮೂಲಕ ಜನರ ರಕ್ಷಣೆಗೆ ಅಪಾಯ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಂದಿನಿಂದನೂ ಕೂಡ ಈ ನಡೆದಿದ್ರೂ ಕೂಡ ಈಗ ಅದರ ಅಪಾಯ ಜಾಸ್ತಿ ಆಗಿರೋದ್ರಿಂದ ಇದನ್ನು ಅರ್ಥ ಮಾಡ್ಕೊಂಡು ಒಂದು ದೊಡ್ಡ ಸಂಚಾಲನಾ ಸಭೆಯನ್ನು ನಡೆಸಿ ನಂತರದ ದಿನಗಳಲ್ಲಿ 31 ಜಿಲ್ಲೆಗಳಲ್ಲಿ ಆಂದೋಲನ ಸಂಘಟಿಸ್ತಕ್ಕಂಥದ್ದು, ನಂತರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಆಂದೋಲನವನ್ನು ಮಾಡೋದ್ರ ಮೂಲಕ ದೇಶಾದ್ಯಂತ ಇದನ್ನು ಒಯ್ದು ಇವತ್ತಿನ ಫೆಡರಲ್ ಸಿಸ್ಟಮಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದು ಜನರ ಮೂಲಕ ನಡೀತಕ್ಕಂಥ ದೊಡ್ಡ ಕಾರ್ಯಕ್ರಮ. ರಾಜ್ಯಪಾಲರುಗಳು, ರಾಷ್ಟ್ರಾಧ್ಯಕ್ಷರುಗಳು ತಮ್ಮ ನಡೆಯನ್ನು ಸುಧಾರಿಸ್ಕೋಬೇಕಾಗಿದೆ. ಪ್ರಜಾಸತ್ತೆ ಕಡೆಗೆ ತಮ್ಮ ಹೆಜ್ಜೆಯನ್ನು ಹಾಕಬೇಕಾಗಿದೆ. ಸಂವಿಧಾನವನ್ನು ಉಳಿಸಬೇಕಾಗಿದೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೇವೆ, ಸಂವಿಧಾನ ಇಲ್ಲದಿದ್ದರೆ ನಾವ್ಯಾರೂ ಉಳಿಯೋದಿಲ್ಲ ಅಂತನೋ ಸಂದೇಶವನ್ನು ನೀಡೋದಕ್ಕೆ ನಾವು ಒಕ್ಕೂಟ ಉಳಿಸಿ ಆಂದೋಲನ ಕರ್ನಾಟಕದಲ್ಲಿ ಆರಂಭಿಸಿದ್ದೇವೆ. ಇದಕ್ಕೆ ಚಾಲನೆಯನ್ನು 14ನೇ ತಾರೀಕಿನಿಂದ ಕೊಡ್ತಾ ಇದ್ದೇವೆ. ಒಕ್ಕೂಟ ವ್ಯವಸ್ಥೆಗೆ ಯಾವ ಒತ್ತು ಸಿಗಬೇಕು ಅದು ಸಿಗ್ತಾ ಇಲ್ಲ. ಇವತ್ತು ಫಿಸ್ಕಲ್ ಫೆಡರಲಿಸಮ್ ಅಪಾಯದಲ್ಲಿದೆ. ನಮ್ಮ ಅರ್ಥವ್ಯವಸ್ಥೆಯ ಆಧಾರದ ಮೇಲೆ ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರೀತಿ ನಮ್ಮ ಆರ್ಥಿಕತೆಯನ್ನು ಸಬಲಗೊಳಿಸಬೇಕು ಅನ್ನುವಂಥ ತುಂಬ ಸವಾಲಿನ ವಿಷಯಗಳಿದೆ. ನಾವೀಗ ನೋಡ್ತಾ ಇದ್ದೀವಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಘರ್ಷದ ಹಾದಿಗಳು ಎಲ್ಲ ರಾಜ್ಯಗಳಲ್ಲಿಯೂ ಬರ್ತಾ ಇದೆ. ಅರ್ಥವ್ಯವಸ್ಥೆ ತುಂಬ ಬೆಳೀತಾ ಇದೆ. $3.7 ಟ್ರಿಲಿಯನ್ ಅರ್ಥವ್ಯವಸ್ಥೆಯಲ್ಲಿ ನಾವು ಇವತ್ತು 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣವನ್ನು ಹಂಚಬೇಕಾದರೆ GST ಕೌನ್ಸಿಲು ಮತ್ತು ಫೈನಾನ್ಸ್ ಕಮಿಷನ್ನು ನಿರ್ಧಾರ ಮಾಡ್ತವೆ. ಇವತ್ತು ಎಲ್ಲ ರಾಜ್ಯದ ಕೂಗು ಈ ಆರ್ಥಿಕ ಒಂದು ಹಂಚಿಕೆ ಏನಿದೆ, ಕೇಂದ್ರದವರು ರಾಜ್ಯಕ್ಕೆ ಕೊಡಬೇಕಾದಂತಹ ಒಂದು ಹಣ ಏನಿದೆ, ಸಂಪನ್ಮೂಲಗಳನ್ನು ಹಂಚಬೇಕಾದಂಥ ವ್ಯವಸ್ಥೆಯೊಳಗೆ ತುಂಬ ಅನ್ಯಾಯ ಆಗ್ತಾಯಿದೆ ಅನ್ನುವಂಥ ಕೂಗಿದೆ. ಇನ್ನು
20 ವರ್ಷದಲ್ಲಿ $35 ಟ್ರಿಲಿಯನ್ ಹೋದಾಗ ಈ ಹಂಚಿಕೆ ಚೆನ್ನಾಗಿ ಆಗಬೇಕಾಗುತ್ತೆ. ಇಲ್ಲಿ ಅನ್ಯಾಯಗಳಾಗಕೂಡಬಾರ್ದು ಆಗಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಒಕ್ಕೂಟದ ಉಳಿವಿನ ಆಂದೋಲನ ರಾಷ್ಟ್ರೀಯ ಆಂದೋಲನವಾಗಬೇಕಾಗಿದೆ. ಆವಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ ಅಂತೇಳೆಂದು ಏಕ ಸಂಸ್ಕೃತಿ ಏಕ ಧರ್ಮ ಎನ್ನುವ ದುರುದ್ದೇಶದ ನೆಲೆಯೊಳಗೆ ಈ ಬಹು ಸಂಸ್ಕೃತಿಗಳನ್ನು ನಾಶ ಮಾಡುವ ಕಾರ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಮ್ಮ ಭಾಷೆಗಳು ಹೇಗೆ ಕಣ್ಮರೆಯಾಗ್ತಾ ಇದ್ದಾವೆ ಅಂತ ಅನ್ನೋದನ್ನು ನೋಡ್ಕೊಂಡು ಬಂದರೆ ನಮ್ಮ ರಾಜ್ಯವನ್ನೇ ಉದಾಹರಣೆ ಕೊಡ್ತಾ ಬಂತು ಅಂದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಕಳೆದು ಹೋಗ್ತಾ ಇದೆ. ಜೊತೆಗೆ ಎಲ್ಲ ಕೇಂದ್ರೀಯ ಆಡಳಿತ ಇಲಾಖೆಗಳಲ್ಲಿಯೂ ಕೂಡ ಕನ್ನಡ ಕಳೆದು ಹೋಗಿದೆ. ಅಷ್ಟೇ ಅಲ್ಲ, ಕನ್ನಡಿಗರ ಉದ್ಯೋಗ ಸಂಪೂರ್ಣವಾಗಿ ಇಲ್ಲವಾಗುವಂಥ ಸ್ಥಿತಿಗೆ ಬರ್ತಾ ಇದೆ. ಇದು ಒಂದು ಕಡೆಗೆ ಅವ್ಯಾಹತವಾಗಿ ನಡೀತಾ ಇದ್ದರೆ, ಇನ್ನೊಂದು ಕಡೆಯೊಳಗೆ ರಾಜ್ಯಗಳನ್ನು ತಮ್ಮ ಪಕ್ಷವಲ್ಲದ ಬೇರೆ ಯಾವುದೇ ಪಕ್ಷಗಳ ರಾಜಕಾರಣಗಳು ಒಂದು ಆಡಳಿತ ನಡೆಸ್ತಾ ಇದ್ದಾಗಲೂ ಕೂಡ ಅವುಗಳನ್ನು ದುರ್ಬಲಗೊಳಿಸುವ ಇಲ್ಲವಾಗಿಸುವ ರೀತಿಯೊಳಗೆ ಅಕ್ರಮ ಮಾರ್ಗಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಾಶ ಮಾಡುವುದಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ತುಂಬ ಆತಂಕಕಾರಿಯಾದಂಥ ಒಂದು ಸನ್ನಿವೇಶ. ಯಾಕೆಂತಂದರೆ ರಾಜ್ಯಪಾಲರುಗಳು ಒಂದು ಜನ ಸಮುದಾಯ ಆಯ್ಕೆ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷದ ಮೇಲೆ ಅವ್ರು ಹೇಗೆ ವರ್ತಿಸ್ತಾರೆ ಅಂತಂದರೆ ವಿವೇಚನಾಯುತವಾಗಿ ವರ್ತಿಸಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ರೀತಿಯೊಳಗೆ ಅವರ ವರ್ತನೆ ಇರೋದ್ರಿಂದಾಗಿ ಇವತ್ತು ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಿರೋಧ ಪಕ್ಷಗಳಿರುವ ಭಾಗಗಳಲ್ಲಿ ಎಲ್ಲ ರಾಜಕಾರಣಿಗಳು ರಾಜ್ಯಪಾಲರುಗಳು ಕೂಡ ಅವರ ಕೈಗೊಂಬೆಗಳಂತೆ ವರ್ತಿಸುತ್ತಾ ಆಯಾ ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸುವ ದುರ್ಬಲಗೊಳಿಸುವ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥದ್ದು. ಇದು 100 ಸಾರಿ ಒಂದು ಸುಳ್ಳನ್ನು ಹೇಳ್ತಾ ಹೋಯಿತು ಅಂತಂದರೆ ಅದು ಸತ್ಯವಾಗಿ ಜನ ನಂಬ್ತಾರೆ ಎನ್ನುವ ರೀತಿಯೊಳಗೆ ಈ ನಂಬಿಕೆಯನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸ್ಟುಪಿಡ್ ಆರ್ ನೋಯಿಂಗ್ ದ ಟ್ರೂತ್, ಸ್ಟುಪಿಡ್ ಆರ್ ಸೀಯಿಂಗ್ ದ ಟ್ರೂತ್, ಬಟ್ ಸ್ಟುಪಿಡ್ ಆರ್ ಬಿಲೀವಿಂಗ್ ದಿ ಲೈಸ್ ಎನ್ನುವ ಒಂದು ಮಾತಿದೆ. ಇವತ್ತು ನಮ್ಮ ದೇಶದ ದುಸ್ಥಿತಿ ಹೆಂಗಿದೆ ಅಂತಂದರೆ, ನಾವು ಸುಳ್ಳುಗಳನ್ನು ನಂಬುತ್ತಿದ್ದೇವೆ. ಜನತೆ ಸುಳ್ಳುಗಳನ್ನು ನಂಬುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿರ್ತಕ್ಕಂಥವರಾಗಿದ್ದಾರೆ. ಇದು ದುಸ್ಥಿತಿ. ಇದನ್ನು ಬಳಸಿಕೊಂಡೇನೇನೆ ರಾಜ್ಯಪಾಲರುಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ರಾಜ್ಯಗಳನ್ನು ಅಸ್ಥಿರಗೊಳಿಸುತ್ತಾ ರಾಜ್ಯಗಳ ಪ್ರಗತಿಗಳು ಆಗದ ರೀತಿಯೊಳಗೆ ಮಾಡ್ತಾ ಇದ್ದಾರೆ. ಕಡ್ಡಿಯನ್ನು ಗುಡ್ಡ ಮಾಡಿದ ರೀತಿಯೊಳಗೆ ಪ್ರಗತಿಗಳು ಆಗದಂತೆ ನೋಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸಿರುವಂಥದ್ದೇನಿದೆ. ಜೊತೆಗೆ ಗಮನಿಸಬೇಕು, ಎಷ್ಟೆಷ್ಟೋ ಹಗರಣಗಳಲ್ಲಿ ಕೊಳಿತಾ ಇರ್ತಕ್ಕಂಥ ಒಂದು ಕೇಸ್ಗಳನ್ನು ಪೆಂಡಿಂಗ್ ಇಟ್ಕೊಂಡ ರೀತಿಯೊಳಗೆ ಇವತ್ತು ಇಲ್ಲದ ಸೃಷ್ಟಿ ಮಾಡಿಕೊಂಡಂತೆ ಅದನ್ನೇ ಸತ್ಯ ಎನ್ನಿಸುವ ಒಂದು ವಾತಾವರಣ ಬೆಳವಣಿಗೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಏನು ಅಂತಂದರೆ ದ್ವೇಷ ರಾಜಕಾರಣದ ಪರಿಣಾಮವಾಗಿ ದೇಶದ ಪ್ರಜಾಸತ್ತೆಯನ್ನು ಒಂದು ರೀತಿಯಲ್ಲಿ ದುರ್ಬಲಗೊಳಿಸ್ತಾ ಸಂವಿಧಾನವನ್ನು ಇಲ್ಲವಾಗಿಸಬೇಕು. ಅದು ಅವರ ಮೂಲ ಉದ್ದೇಶ. ಈ ಉದ್ದೇಶವನ್ನು ನಾವೇನಾದರೂ ತಡೆಗಟ್ಟದೆ ಹೋಯಿತು ಅಂತಂದರೆ ಮುಂದಿನ ನಮ್ಮ ಮಕ್ಕಳು, ಮುಂದಿನ ಯುವಜನತೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಆ ದೃಷ್ಟಿಯಿಂದೇನೇ ಜನತೆಯನ್ನು ಎಚ್ಚರಿಸಬೇಕಾದ ಅಗತ್ಯ ಇದೆ, ಯುವಜನತೆಯನ್ನು ಎಚ್ಚರಿಸಬೇಕಾದ ಅಗತ್ಯ ಇದೆ, ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಬೇಕಾದ ಅಗತ್ಯವಿದೆ. ಸಂವಿಧಾನಾತ್ಮಕವಾದ ನಡೆಯೊಳಗೆ ರಾಜ್ಯಪಾಲರು ನಡೆದುಕೊಳ್ಳಬೇಕು ಎನ್ನುವ ಎಚ್ಚರಿಕೆಯನ್ನು ಕೂಡ ಜನಸಮುದಾಯದ ಪರವಾಗಿ ಕೊಡುವಂಥ ಒಂದು ನೈತಿಕ ಹಕ್ಕಿನಿಂದ ನಾವು ಇಲ್ಲಿ ಕುಳಿತಿರ್ತಕ್ಕಂಥವರಾಗಿದ್ದೇವೆ. 14ನೇ ತಾರೀಕು ನಮ್ಮ ಈ ಆಂದೋಲನ ಸಮಿತಿಯು ಒಂದು ಸಮಾವೇಶವನ್ನು ಮಾಡ್ತಾ ಇದೆ. UVC ಅಲ್ಯುಮಿನಿ ಒಂದು ಹಾಲ್ ಏನಿದೆ, ಹಾಲ್ನಲ್ಲಿ ನಾವು ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶದಲ್ಲಿ ನಮ್ಮ ರಾಜ್ಯದ ಬಹು ದೊಡ್ಡ ಚಿಂತಕರುಗಳು ಎಲ್ಲರೂ ಕೂಡ ಇದ್ದಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ಗೋಪಾಲ್ ಗೌಡರು, ಆಮೇಲೆ ರಘುವರ್ಮ ಕುಮಾರ್ ಅವರು, ದೇವೂರು ಮಹದೇವ ಅವರು,
ಜಿ ರಾಮಕೃಷ್ಣ ಅವರನ್ನು ಒಳಗೊಂಡಂತೆ ಇದು ಒಂದು ಸಂಚಾಲನಾ ಸಭೆ. ಆನಂತರದಲ್ಲಿ ಸಂಚಲನೆಯನ್ನು ಉಂಟು ಮಾಡಿದ ನಂತರದಲ್ಲಿ ರಾಜ್ಯ ಮಟ್ಟದೊಳಗೆ ಒಂದು ವಿಶೇಷ ಸಭೆಯನ್ನು ನಡೆಸಿ ಆನಂತರದಲ್ಲಿ ಅದನ್ನು ರಾಷ್ಟ್ರ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡೇನೆ ನಾವು ಪ್ರಾರಂಭಿಸಿದ್ದೇವೆ. ಇಲ್ಲಿ ನಾವು ಎಲ್ಲ ಸಮಾನ ಮನಸ್ಕರು ಸೇರಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಪಕ್ಷ ಅಂತ ಇಲ್ಲ, ಒಂದು ಸಂಘಟನೆ ಅಂತ ಇಲ್ಲ, ಆಮೇಲೆ ಏಕ ವ್ಯಕ್ತಿ ಅಂತ ಇಲ್ಲ. ಎಲ್ಲರೂ ಕೂಡ ಸಮಾನ ಮನಸ್ಕರು, ಜವಾಬ್ದಾರಿಯಿಂದ ಪ್ರಜಾಪ್ರಭುತ್ವದ ಬಗ್ಗೆ ಆಲೋಚನೆ ಮಾಡಬಲ್ಲಂಥ ಎಲ್ಲ ಮನಸ್ಸುಗಳು ಕೂಡ ಸೇರಿದಂತೆ ಮಾಡ್ತಾ ಇದ್ದೇವೆ. ದೇಶದಲ್ಲಿ ಮುಖ್ಯವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ, ಸಮಾನತೆ, ಸಮೃದ್ಧಿ. ಈ ದಿಶೆಯಲ್ಲಿ ನಾವು ಯೋಚನೆ ಮಾಡಬೇಕೇ ವಿನಃ ನಮ್ಮ ಆದ್ಯತೆಯು ಕೂಡ ಇದೇ ಆಗಬೇಕು. ಬಹುಶಃ ನಮ್ಮ ಆದ್ಯತೆ ಯಾವುದಾಗಿದೆ, ಧಾರ್ಮಿಕ ಚಿಂತನೆಗಳ ಆದ್ಯತೆ ಆಗಿರ್ತಕ್ಕಂಥ ನಾಯಕತ್ವ ಈ ದೇಶದಲ್ಲಿದೆ. ಮತ್ತು ಭಾಷೆ ಒಂದೇ ತಗೊಂಡಿದ್ದಾರೆ. ಇವತ್ತು ಭಾಷೆಯ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅಸಮಾನತೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಅದ್ರ ಯೋಚನೆ ಮಾಡುವಂಥ ಸ್ಥಿತಿನಲ್ಲಿ ಇದೀವ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿನ ತಗೊಂಡ್ರೆ ಹೇಗೆ ಮುಂದೆ ಅವರ ಜೀವನ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈ ದಿಶೆಯಲ್ಲಿ ಇವತ್ತು ನಮ್ಮ ದೇಶದ ಸೆಕ್ಯುಲರ್ ವ್ಯಾಲ್ಯೂಸ್ ಇದೆಯಾ ಅಥವಾ ಸೋಷಲಿಸಮ್ ವ್ಯಾಲ್ಯೂಸ್ ಇದೆಯಾ ಮತ್ತು ಸೈಂಟಿಫಿಕ್ ಟೆಂಪರ್ ಇದೆಯಾ ಅನ್ನೋದ್ರ ಬಗ್ಗೆ ದೊಡ್ಡ ಕ್ವಶನ್ ಆಗಬೇಕು. ಬಹುಶಃ ನಾವು ಇದೇ ಆಡಳಿತ ಅಂದರೆ ಇವತ್ತಿನ ಮೋದಿ ಸರ್ಕಾರ ಏನು ಕೇಂದ್ರ ಸರ್ಕಾರ ನಡೀತಾ ಇದೆ, ಆ ಸರ್ಕಾರದ ಅಡಿಯಲ್ಲಿ ನಾವು ಇರಬೇಕಾ ಬೇಡ ಅನ್ನೋದು ಎಲ್ಲರ ಒಂದು ಒಮ್ಮತದ ನಿಲುವಾಗಿದೆ. ಎಲ್ಲ ರಾಜ್ಯಗಳ ಒಮ್ಮತ ನಿಲುವು. ಇದು ಕೇವಲ ಕರ್ನಾಟಕ ಅಂದ್ಕೊಂಡಿದ್ರೆ ತಪ್ಪಾಗುತ್ತೆ. ಕರ್ನಾಟಕದ ನಿಲುವಲ್ಲ ಇದು, ಇಡೀ ದೇಶದ ಎಲ್ಲ ರಾಜ್ಯಗಳ ಒಂದು ನಿಲುವಾಗಿದೆ. ಅಂದರೆ ನಾವು ಈಗಾಗಲೇ ಇದ್ರ ಬಗ್ಗೆ ಸಮಸ್ಯೆಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಒಂದು ಕಡೆ ಆಗ್ತಾ ಇದೆ. ಆರ್ಥಿಕ ಅಸಮಾನತೆಯಲ್ಲಿ ನಮಗೆ ಯಾವ ರೀತಿ ದೇಶದ ಸಂಪನ್ಮೂಲ ಒಂದೇ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ಇಡೀ ದೇಶಕ್ಕೆ ಮತ್ತು ಅದು ವಿಶ್ವಕ್ಕೂ ಗೊತ್ತಾಗ್ತದೆ. ಕೇವಲ 1% ಅಮೌಂಟು 1% ಜನರ ಕೈಲಿ 60% ಸಂಪನ್ಮೂಲ ಇದೆ. ಈ ಸಂಪನ್ಮೂಲವನ್ನು ನಾವು ಒಬ್ರಿಗೆ ಕೊಡ್ತಾಯಿದ್ರೆ ಹೇಗೆ ಅಭಿವೃದ್ಧಿ ಸಾಧನೆ ಮಾಡೋಕ್ಕಾಗುತ್ತೆ? ಮತ್ತು ಇವತ್ತಿನ ಕರ್ನಾಟಕ GST ನೀವು ಗಮನಿಸಬೇಕು. ಕರ್ನಾಟಕದ GST ಇವತ್ತು ಅತಿ ಹೆಚ್ಚು GST ಕೊಡ್ತಾ ಇರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದೆ ಅಂದರೆ ಅದು ಕರ್ನಾಟಕ. ಹೇಗಾಯಿತು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದರೆ ಇಲ್ಲಿಯ ಸಂಪನ್ಮೂಲ ಹಂಚ್ತಾ ಇದ್ದಾರೆ. ಸರ್ಕಾರ ಹಂಚಿಕೆಯಿಂದ ಆದಂಥದ್ದು ಒಂದು ಪರಿಣಾಮ, ಅದು ಟ್ಯಾಕ್ಸ್ ಹೆಚ್ಚಾಯಿತು ಮತ್ತು ಜನಸಾಮಾನ್ಯರ ಕೈಲಿ ಹಣ ಓಡಾಡುವಂತಾಗಿದೆ. ಇದು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಕೇವಲ ಅದಾನಿ ಅಂಬಾನಿಯವ್ರ ಕೈಲಿ ಹಣ ಸೇರ್ತಾ ಇದೆ, ಅಂದರೆ ಅವ್ರು ಸೇರ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಹೇಗಾಗ್ತಾ ಇದೆ ಅನ್ನೋದು ಗಮನಿಸಿದ್ರೆ ಬಹುಶಃ ದೇಶದ ಸಂಪನ್ಮೂಲ ವಿಕೀರ್ಣ ಆಗಬೇಕಾಗಿತ್ತು, ಅದು ಹಂಚಿಕೆ ಆಗಬೇಕಾಗಿತ್ತು. ಅದು ಹಂಚಿಕೆ ಆಗ್ತಾಯಿಲ್ಲ. ನ್ಯಾಯಾಧೀಶರ ಮನೆಗೆ ಗಣೇಶನ ಪೂಜೆಗೆ ಪ್ರಧಾನಿ ಹೋಗ್ತಾರೆ ಅಂತ ಅಂದರೆ ನಮ್ಮ ದೇಶದ ಸ್ಥಿತಿ ಏನಾಗಿದೆ? ಇದನ್ನು ನೀವು ಗಮನ ಹರಿಸಲಿಲ್ಲ ಅಂದರೆ ಬಹುಶಃ ಈ ದೇಶ ಮೌಢ್ಯದತ್ತ ಸಾಗ್ತಾ ಇರೋದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸಬೇಕು. ಮತ್ತು ಹಿಂದಿ ಏರಿಕೆಯನ್ನು ನಾವು ಖಂಡಿಸಬೇಕಾಗಿದೆ. ಹಿಂದಿ ಏರಿಕೆ ನಮಗೆ ಬೇಕಾಗಿಲ್ಲ. ಹಿಂದಿ ಇವತ್ತು ಭಾರತಕ್ಕೆ ಬೇಕಾಗಿರೋದು ಇಂಗ್ಲೀಷ್ ಮತ್ತು ನಮಗೆ ಕನ್ನಡ ಭಾಷೆ ಮಾತ್ರ. ಇದನ್ನು ಕೂಡ ತಾವೆಲ್ಲ ಗಮನಿಸಿ ನಮ್ಮ ಹೋರಾಟಕ್ಕೆ ತಾವೆಲ್ಲ ಬೆಂಬಲಿಸಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.